20,000 ಬಜೆಟ್ ರೇಂಜ್ ಅಲ್ಲಿ ಮೋಟೋ G86 ಪವರ್ ತಗೋಬೇಕಾ ಅಥವಾ ವಿವೋ T4R ನ ತಗೋಬೇಕಾ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ? ಈ ಎರಡು ಫೋನ್ಸ್ ಗಳು 20,000 ಒಳಗಡೆ ಸಿಗುತ್ತೆ. ಆದ್ರೆ ಯಾವ್ದು ಬೆಟರ್ ಸ್ಮಾರ್ಟ್ ಫೋನ್ ಆಗಿದೆ, ಯಾವ್ದನ್ನ ತಗೋಬೇಕು, ಯಾವ್ದನ್ನ ಇಗ್ನೋರ್ ಮಾಡಬೇಕು ಎಲ್ಲನೂ ನಾನು ಇವತ್ತಿನ ವಿಡಿಯೋಲಿ ಕವರ್ ಮಾಡ್ತೀನಿ. ನಿಮ್ಮೆಲ್ಲಾ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಹಾಗೆ ಈ ಫೋನ್ಸ್ ಗಳನ್ನ ನಮ್ಗೆ ವಿವೋ ಅವರು ಅಥವಾ ಮೋಟೋರೋಲಾ ಅವರು ಏನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಸ್ಮಾರ್ಟ್ ಫೋನ್, ಹೊಸ ಟಿವಿ, ಹೊಸ ಲ್ಯಾಪ್ಟಾಪ್ ಬೇಕಾಗಿದ್ರೆ ಈ ಎರಡು ಶಾಪ್ಸ್ಗೆ ಹೋಗಿ ನೀವು ತಗೋಬಹುದು. ನಿಮ್ಗೆ ಬ್ಯಾಂಕ್ ಆಫರ್ಸ್ ಗಳ ಜೊತೆಗೆ ಬೇರೆ ಬೇರೆ ಡಿಸ್ಕೌಂಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಬಾಕ್ಸ್ ಕಂಟೆಂಟ್ ನೋಡೋದಾದ್ರೆ ಎರಡು ಫೋನ್ಸ್ ಗಳ ಬಾಕ್ಸ್ ಅಲ್ಲಿ ಚಾರ್ಜರ್ ಹಾಗೆ ಕೇಬಲ್ ಸಿಗುತ್ತೆ. ಆದ್ರೆ ಮೋಟೋರೋಲಾ ಬಾಕ್ಸ್ ಅಲ್ಲಿ ನಿಮ್ಗೆ ಬ್ಯಾಕ್ ಕವರ್ ಸಿಗೋದಿಲ್ಲ, ಪ್ರೀ ಅಪ್ಲೈಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ಸಿಗೋದಿಲ್ಲ. ಅದರಿಂದ ಇದಕ್ಕೆ ನೀವು ಎಕ್ಸ್ಟ್ರಾ ಖರ್ಚು ಮಾಡಬೇಕು. ಆದ್ರೆ ವಿವೋ ಫೋನ್ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ, ನೀವು ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಇವುಗಳ ಡಿಸೈನ್ ಬಗ್ಗೆ ನಾವು ಮಾತಾಡೋದಾದ್ರೆ ನೋ ಡೌಟ್ ಎರಡು ಸ್ಮಾರ್ಟ್ ಫೋನ್ಸ್ ನ ಡಿಸೈನ್ ತುಂಬಾ ಪ್ರೀಮಿಯಂ ಮತ್ತೆ ಅಟ್ರಾಕ್ಟಿವ್ ಆಗಿದೆ. ಆದ್ರೆ ಇವುಗಳಲ್ಲಿ ಸ್ವಲ್ಪ ಡಿಫರೆನ್ಸಸ್ ನ ನೋಡೋದಕ್ಕೆ ಸಿಗುತ್ತೆ. ಅದು ಏನು ಅಂತ ಅಂದ್ರೆ G86 ಪವರ್ ಬ್ಯಾಕ್ ಅಲ್ಲಿ ವೇಗನ್ ಲೆದರ್ ಸಿಗುತ್ತೆ. ಇದು ಪ್ಯಾಂಟಾನ್ ಕ್ಯೂರೇಟೆಡ್ ನೊಂದಿಗೆ ಬರುತ್ತೆ. ಇದು ನಿಮ್ಗೆ ಗ್ರಿಪ್ ನ ಚೆನ್ನಾಗಿ ಪ್ರೊವೈಡ್ ಮಾಡುತ್ತೆ. ಈ ಫೋನ್ ನ ಫ್ರೇಮ್ ಪಾಲಿಕಾರ್ಬೊನೇಟ್ ಇಂದ ಮಾಡಿದರೆ. ಇದರ ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ 7 ಐ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಈ ಫೋನ್ ನ ರೇರ್ ಅಲ್ಲಿ ನಿಮ್ಗೆ 3 ಕ್ಯಾಮೆರಾ ತರ ಕಾಣಿಸುತ್ತೆ, ಆದ್ರೆ ಇದರಲ್ಲಿ ಇರೋದು 2 ಕ್ಯಾಮೆರಾ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆದ್ರೆ ವಿವೋ T4 ಬ್ಯಾಕ್ ಅಲ್ಲಿ ಗ್ಲಾಸ್ ಸಿಗುತ್ತೆ. ಇದು ಮಾರ್ಬಲ್ ಡಿಸೈನ್ ನ ಹೊಂದಿದೆ. ಹಾಗೆ ಫ್ರಂಟ್ ಅಲ್ಲಿ ಡೈಮಂಡ್ ಶೀಲ್ಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಕ್ವಾಡ್ ಕರ್ವ್ ಡಿಸ್ಪ್ಲೇ ಇದೆ. ಈ ಫೋನ್ ನ ಫ್ರೇಮ್ ಕೂಡ ಪಾಲಿಕಾರ್ಬೊನೇಟ್ ಇಂದಾನೆ ಮಾಡಿರೋದು. ಇದರ ರೇರ್ ಅಲ್ಲಿ 2 ಕ್ಯಾಮೆರಾ ಸಿಗುತ್ತೆ. ಎರಡು ಸ್ಮಾರ್ಟ್ ಫೋನ್ಸ್ ನ ಕ್ಯಾಮೆರಾ ಸೆಟಪ್ ಟೋಟಲಿ ಡಿಫರೆಂಟ್ ಆಗಿದೆ. ನೆಕ್ಸ್ಟ್ ಇವುಗಳ ವೇಟ್ ಬಗ್ಗೆ ಮಾತಾಡೋದಾದ್ರೆ ಮೋಟೋ G86 ಪವರ್ ನ ವೇಟ್ 197 ಗ್ರಾಮ್ ಆಗಿದೆ. ಹಾಗೆ ಇದು 7.65 mm ಥಿಕ್ನೆಸ್ ನ ಹೊಂದಿದೆ. ಹಾಗೆ ವಿವೋ T4R ನ ವೇಟ್ ಬಂದು 187 ಗ್ರಾಮ್ ಇದೆ. ಹಾಗೆ ಇದು 7.39 mm ಥಿಕ್ನೆಸ್ ನ ಹೊಂದಿದೆ. ಅಂದ್ರೆ ವಿವೋ T4R ಮೋಟೋರೋಲಾ G86 ಪವರ್ ಗಿಂತ ಸ್ಲಿಮ್ಮರ್ ಹಾಗೆ ಲೈಟ್ ವೈಟ್ ಸ್ಮಾರ್ಟ್ ಫೋನ್ ಆಗಿದೆ. ಎರಡು ಸ್ಮಾರ್ಟ್ ಫೋನ್ಸ್ ನಲ್ಲಿ ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಆದ್ರೂ ಈ ಎರಡು ಸ್ಮಾರ್ಟ್ ಫೋನ್ ಲೈಟ್ ವೈಟ್ ಆಗಿದೆ ಮತ್ತೆ ಸ್ಲಿಮ್ ಆಗಿದೆ. ಅದರಿಂದ ಡಿಸೈನ್ ವಿಷಯದಲ್ಲಿ ನೀವು ಎರಡು ಫೋನ್ಸ್ ಗಳಲ್ಲಿ ಯಾವ್ದಾದ್ರು ಚೂಸ್ ಮಾಡ್ಕೋಬಹುದು. ಬೇಸಿಕಲಿ ಡಿಸೈನ್ ಸಬ್ಜೆಕ್ಟಿವ್ ಆಗಿರುತ್ತೆ. ಸ್ವಲ್ಪ ಜನರಿಗೆ G86 ಪವರ್ ನ ಡಿಸೈನ್ ಬೆಟರ್ ಆಗಿ ಕಾಣಿಸಬಹುದು. ಹಾಗೆ ಇನ್ನು ಸ್ವಲ್ಪ ಜನರಿಗೆ ವಿವೋ T4 ನ ಡಿಸೈನ್ ಇಷ್ಟ ಆಗ್ಬಹುದು. ಆದ್ರೆ ನನಗೆ ಮೋಟೋ G86 ಪವರ್ ನ ಡಿಸೈನ್ ಇಷ್ಟ ಆಯ್ತು. ಇದರಲ್ಲಿ ನಿಮ್ಗೆ ವೇಗನ್ ಲೆದರ್ ಸಿಗುತ್ತೆ. ಇದು ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ವಿವೋ T4R ಸ್ವಲ್ಪ ಓವರ್ ಡಿಸೈನ್ ಆಯ್ತು, ಆದ್ರೆ ಇದು ಕೂಡ ಚೆನ್ನಾಗಿದೆ. ನಿಮ್ಗೆ ಯಾವ ಫೋನ್ ಡಿಸೈನ್ ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಇವುಗಳ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ ಮೋಟೋ G86 ಪವರ್ ಅಲ್ಲಿ 6.67 ಇಂಚಸ್ 1.5K ಪೋಲೆಡ್ ಡಿಸ್ಪ್ಲೇ ಸಿಗುತ್ತೆ. ಆದ್ರೆ ವಿವೋ T4R ಅಲ್ಲಿ ನಿಮ್ಗೆ ಸ್ಲೈಟ್ಲಿ ಬಿಗ್ಗರ್ ಡಿಸ್ಪ್ಲೇ ಇದೆ. ಅಂದ್ರೆ 6.77 ಇಂಚಸ್ FHD ಪ್ಲಸ್ ಕ್ವಾಡ್ ಕರ್ವ್ಡ್ ಅಮಲಾಯ್ಡ್ ಡಿಸ್ಪ್ಲೇ ಸಿಗುತ್ತೆ. ಎರಡು ಸ್ಮಾರ್ಟ್ ಫೋನ್ಸ್ 120 ಹರ್ಟ್ಸ್ ರಿಫ್ರೆಶ್ ರೇಟ್ ನ ಹೊಂದಿದೆ. ಅದರಿಂದ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲಿಂಗ್ ಮಾಡುವಾಗ ಸ್ಮೂತ್ನೆಸ್ ಚೆನ್ನಾಗಿರುತ್ತೆ. ಎರಡು ಸ್ಮಾರ್ಟ್ ಫೋನ್ಸ್ ನ ಡಿಸ್ಪ್ಲೇ ಅಲ್ಲಿ ಕಂಟೆಂಟ್ ವಿವಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಇವುಗಳಲ್ಲಿ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ G86 ಪವರ್ ಅಲ್ಲಿ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಸಿಗುತ್ತೆ. ಆದ್ರೆ ವಿವೋ T4R ಅಲ್ಲಿ ಫುಲ್ HD ಪ್ಲಸ್ ಡಿಸ್ಪ್ಲೇ ಸಿಗುತ್ತೆ. ಇದರಿಂದ ಮೋಟೋ G86 ಪವರ್ ಅಲ್ಲಿ ಕಲರ್ ಸ್ವಲ್ಪ ಜಾಸ್ತಿ ಬರುತ್ತೆ, ಸ್ಯಾಚುರೇಟೆಡ್ ಆಗಿ ಕಾಣಿಸುತ್ತೆ, ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಹಾಗೆ G86 ಪವರ್ ಅಲ್ಲಿ 1400 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ, 4500 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಹಾಗೆ ವಿವೋ T4R ನಲ್ಲಿ 1300 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ, 1800 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಅಂದ್ರೆ ಎರಡು ಸ್ಮಾರ್ಟ್ ಫೋನ್ಸ್ ಅನ್ನ ನೀವು ಔಟ್ಡೋರ್ ಅಲ್ಲಿ ಅಥವಾ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಯೂಸ್ ಮಾಡಬಹುದು. ಡಿಸ್ಪ್ಲೇ ವಿಸಿಬಲ್ ಆಗಿ ಇರುತ್ತೆ. ಆದ್ರೆ ಮೋಟೋ G86 ಪವರ್ ವಿವೋ T4 ಗಿಂತ ಸ್ವಲ್ಪ ಜಾಸ್ತಿ ಬ್ರೈಟ್ ಆಗಿದೆ. ಎರಡು ಸ್ಮಾರ್ಟ್ ಫೋನ್ಸ್ ನಲ್ಲಿ ಯೂಟ್ಯೂಬ್ ಅಲ್ಲಿ 4K HDR ಕಂಟೆಂಟ್ಸ್ ನ ನೋಡಬಹುದು. ಎರಡು ಸ್ಮಾರ್ಟ್ ಫೋನ್ಸ್ ಗಳಲ್ಲಿ HDR10+ ಸಪೋರ್ಟ್ ಇದೆ. ವೈಡ್ ವ್ಯಾನ್ L1 ಸಪೋರ್ಟ್ ಕೂಡ ಸಿಗುತ್ತೆ. ಆದ್ರೆ ವಿವೋ T4R ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ HDR ಸಪೋರ್ಟ್ ಕೂಡ ಸಿಗುತ್ತೆ. ಆದ್ರೆ ಮೋಟೋರೋಲಾದಲ್ಲಿ ಇದು ಸಿಗೋದಿಲ್ಲ. ಓವರ್ ಆಲ್ ಎರಡು ಸ್ಮಾರ್ಟ್ ಫೋನ್ಸ್ ಗಳಲ್ಲಿ ನಿಮ್ಗೆ ಶಾರ್ಪ್ ಅಂಡ್ ಬೂಸ್ಟೆಡ್ ಕಲರ್ ಸಿಗುತ್ತೆ. ಅದರಿಂದ ಕಂಟೆಂಟ್ ವಿವಿಂಗ್ ಎಕ್ಸ್ಪೀರಿಯನ್ಸ್ ಎರಡರಲ್ಲೂ ಚೆನ್ನಾಗಿದೆ. ಆದ್ರೆ ವಿವೋ T4R ಗಿಂತ G86 ಪವರ್ ಅಲ್ಲಿ ನಿಮ್ಗೆ ಬೆಟರ್ ಡಿಸ್ಪ್ಲೇ ಸಿಗುತ್ತೆ. ಇದರಲ್ಲಿ ನಿಮ್ಗೆ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಸಿಗುತ್ತೆ. ಸ್ಲೈಟ್ಲಿ ಬೆಟರ್ ಡಿಸ್ಪ್ಲೇ ಆಗಿದೆ.
ಕಲರ್ಸ್ ಕೂಡ ಜಾಸ್ತಿ ಬರುತ್ತೆ. ನೆಕ್ಸ್ಟ್ ಇವುಗಳ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಮೋಟೋ G86 ಪವರ್ ಅಲ್ಲಿ 6720 mAh ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಇದು 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಆದ್ರೆ ವಿವೋ T4R ನಲ್ಲಿ 5700 mAh ಬಿಗ್ ಬ್ಯಾಟರಿ ಸಿಗುತ್ತೆ. ಇದು 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಎರಡೂ ಫೋನ್ಸ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಆದ್ರೆ ವಿವೋ T4R ಸ್ವಲ್ಪ ಬೇಗ ಚಾರ್ಜ್ ಆಗುತ್ತೆ. ಆದ್ರೆ ಎರಡೂ ಫೋನ್ಸ್ ಅಲ್ಲಿ ಆರಾಮಾಗಿ 8 ಅವರ್ ಪ್ಲಸ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹಾಗೆ ಎರಡು ಸ್ಮಾರ್ಟ್ ಫೋನ್ಸ್ ಗಳಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಆದ್ರೆ G86 ಪವರ್ ಅಲ್ಲಿ ಡೋಲ್ಬಿ ಅಟ್ಮೋಸ್ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ವಿವೋ T4R ಅಲ್ಲಿ ಡೋಲ್ಬಿ ಅಟ್ಮೋಸ್ ಸ್ಪೀಕರ್ ಸಪೋರ್ಟ್ ಇಲ್ಲ. ನೆಕ್ಸ್ಟ್ ಇವುಗಳ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಎರಡು ಸ್ಮಾರ್ಟ್ ಫೋನ್ಸ್ ಗಳಲ್ಲಿ 4G ಪ್ಲಸ್ ಸಪೋರ್ಟ್ ಇದೆ, ಕ್ಯಾರಿಯರ್ ಅಗ್ರಿಗೇಷನ್ ಇದೆ, ವೈಫೈ 6 ಸಪೋರ್ಟ್ ಇದೆ. G86 ಪವರ್ ಅಲ್ಲಿ 11 5G ಬ್ಯಾಂಡ್ ಸಿಗುತ್ತೆ. ಆದ್ರೆ ವಿವೋ T4R ಅಲ್ಲಿ 8 5G ಬ್ಯಾಂಡ್ ಸಿಗುತ್ತೆ. ಎರಡು ಸ್ಮಾರ್ಟ್ ಫೋನ್ಸ್ ಅಲ್ಲಿ 5G ಸಪೋರ್ಟ್ ಚೆನ್ನಾಗಿದೆ. ಆದ್ರೆ G86 ಪವರ್ ಸ್ವಲ್ಪ ಬೆಟರ್ ಆಗಿದೆ, ಯಾಕಂದ್ರೆ ಇದರಲ್ಲಿ ಜಾಸ್ತಿ 5G ಬ್ಯಾಂಡ್ಸ್ ಗಳು ಸಿಗುತ್ತೆ. ಎರಡು ಫೋನ್ಸ್ ಅಲ್ಲಿ ಬ್ಲೂಟೂತ್ 5.4 ಇದೆ. ಎರಡರಲ್ಲೂ ನಿಮಗೆ 3.5mm ಆಡಿಯೋ ಜಾಕ್ ಸಿಗೋದಿಲ್ಲ. ಎರಡು ಫೋನ್ಸ್ ಅಲ್ಲಿ NFC ಸಿಗೋದಿಲ್ಲ. ನೆಕ್ಸ್ಟ್ ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಎರಡು ಫೋನ್ಸ್ ಅಲ್ಲಿ ಸೇಮ್ ಪ್ರೊಸೆಸರ್ ಸಿಗುತ್ತೆ. ಅಂದ್ರೆ ಎರಡು ಫೋನ್ಸ್ ಅಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7400 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇವುಗಳಲ್ಲಿ LPDDR4X RAM ಇದೆ ಮತ್ತೆ UFS 2.2 ಸ್ಟೋರೇಜ್ ಸಿಗುತ್ತೆ. ಆದ್ರೆ ವಿವೋ T4R ಅಲ್ಲಿ ಸ್ವಲ್ಪ ಜಾಸ್ತಿ UFS ಸ್ಕೋರ್ ಇದೆ. ಇದರಿಂದ ಎರಡು ಸ್ಮಾರ್ಟ್ ಫೋನ್ಸ್ ನಲ್ಲಿ ನೀವು ಡೇ ಟು ಡೇ ಟಾಸ್ಕ್ ಮಲ್ಟಿ ಟಾಸ್ಕಿಂಗ್ ಮಾಡುವಾಗ ಮೋಟೋ G86 ಪವರ್ ಸ್ವಲ್ಪ ಸ್ಲೋ ಫೀಲ್ ಆಗುತ್ತೆ. ಇದರಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಜೊತೆಗೆ ಎರಡು ಸ್ಮಾರ್ಟ್ ಫೋನ್ಸ್ ನಲ್ಲಿ ನಿಮಗೆ COD BGMI ನಂತಹ ಗೇಮ್ಸ್ ನ ಆಡಬಹುದು. ಎರಡು ಫೋನ್ ಸ್ಮೂತ್ ಆಗಿ ಇದೆ. ಆದ್ರೆ ಯಾವ್ದ್ರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಅಂದ್ರೆ ಅದು ವಿವೋ T4R. ಯಾಕಂದ್ರೆ ಈ ಫೋನ್ ಅಲ್ಲಿ ನಿಮ್ಗೆ UFS ಸ್ಕೋರ್ ಜಾಸ್ತಿ ಇದೆ, ಅಂತದ್ದು ಸ್ಕೋರ್ ಕೂಡ ಜಾಸ್ತಿ ಇದೆ. ಆದ್ರೆ ಎರಡು ಫೋನ್ಸ್ ಅಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಆದ್ರೆ ವಿವೋ T4R ಅಲ್ಲಿ ಸ್ವಲ್ಪ ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆದ್ರೆ ಎರಡು ಫೋನ್ಸ್ ಗೇಮಿಂಗ್ ಗೋಸ್ಕರ ಚೆನ್ನಾಗಿಲ್ಲ, ಗೇಮಿಂಗ್ ಗೋಸ್ಕರ ಬೇರೆ ಫೋನ್ ತಗೊಳ್ಳೋದು ಒಳ್ಳೇದು. ಆದ್ರೆ ಎರಡು ಫೋನ್ಸ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಎರಡು ಫೋನ್ಸ್ ಅಲ್ಲಿ ಗೇಮ್ಸ್ ಆಡುವಾಗ ಫ್ರೇಮ್ ಡ್ರಾಪ್ ಹಾಗೆ ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ನೆಕ್ಸ್ಟ್ ಇವುಗಳ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಮೋಟೋ G86 ಪವರ್ Hello UI ಅಲ್ಲಿ ವರ್ಕ್ ಮಾಡುತ್ತೆ. ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ಇದಕ್ಕೆ ಕೇವಲ 1 ವರ್ಷ ಮೇಜರ್ OS ಅಪ್ಡೇಟ್ ಇದೆ. ಹಾಗೆ 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ಅಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಸಿಗುತ್ತೆ. ಆದ್ರೆ ಅದನ್ನ ನೀವು ಈಸಿಲಿ ಅನ್ಇನ್ಸ್ಟಾಲ್ ಮಾಡಬಹುದು. ಇದನ್ನ ಬಿಟ್ರೆ ಈ ಫೋನ್ UI ಕ್ಲೀನ್ ಆಗಿದೆ. ಇದರ UI ಅಲ್ಲಿ ಹಾಟ್ ಆಪ್ಸ್ ಹಾಟ್ ಗೇಮ್ಸ್ ಏನು ಬರೋದಿಲ್ಲ. ಹಾಗೆ ವಿವೋ T4R ಫನ್ ಟಚ್ OS 15 ಅಲ್ಲಿ ವರ್ಕ್ ಮಾಡುತ್ತೆ. ಆಂಡ್ರಾಯ್ಡ್ 15 ಅಲ್ಲಿ ಇದು ಬರುತ್ತೆ. ಇದಕ್ಕೆ 2 ವರ್ಷ ಮೇಜರ್ OS ಅಪ್ಡೇಟ್ ಸಿಗುತ್ತೆ. ಹಾಗೆ 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಆದ್ರೆ ಇದರಲ್ಲಿ ತುಂಬಾ ಬ್ಲೋಟ್ವೇರ್ ಬರುತ್ತೆ. ಜೊತೆಗೆ ಹಾಟ್ ಆಪ್ಸ್ ಹಾಟ್ ಗೇಮ್ಸ್ ಗಳು ಕೂಡ ಬರುತ್ತೆ. ವಿ ಸ್ಟೋರ್ ನ ನೋಟಿಫಿಕೇಶನ್ ತುಂಬಾ ಬರುತ್ತೆ. ಇದರಲ್ಲಿ ಕ್ಲೀನ್ UI ಸಿಗೋದಿಲ್ಲ. ಹಾಗೆ ಎರಡು ಸ್ಮಾರ್ಟ್ ಫೋನ್ಸ್ ಅಲ್ಲಿ ಸ್ವಲ್ಪ AI ಫೀಚರ್ಸ್ ಗಳು ಸಿಗುತ್ತೆ. ಮೋಟೋ G86 ಪವರ್ ಅಲ್ಲಿ ಗ್ಯಾಲರಿ ಆಪ್ ಬರೋದಿಲ್ಲ, ಗೂಗಲ್ ಫೋಟೋ ಆಪ್ ನ ಯೂಸ್ ಮಾಡಬೇಕು. ಆದ್ರೆ ಇದರಲ್ಲಿ ಮೋಟೋ ಸೆಕ್ಯೂರ್, ಫ್ಯಾಮಿಲಿ ಸ್ಪೇಸ್, ಸ್ಮಾರ್ಟ್ ಕನೆಕ್ಟ್, ಮೋಟೋ ಅನ್ಪ್ಲಗ್ ಹಾಗೆ ಥಿಂಗ್ಸ್ ಶೀಲ್ಡ್ ಸೆಕ್ಯೂರಿಟಿ ಸಿಗುತ್ತೆ. ಬೆಟರ್ UI ವಿಷಯದಲ್ಲಿ ಮೋಟೋರೋಲಾ ಫೋನ್ ಬೆಟರ್ ಆಗಿದೆ. ಸ್ವಲ್ಪ ಮಟ್ಟಿಗೆ ಕ್ಲೀನ್ UI ಸಿಗುತ್ತೆ. ನೆಕ್ಸ್ಟ್ ಇವುಗಳ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಮೋಟೋ G86 ಪವರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ LYT600 ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಹಾಗೆ ಇದರ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಹಾಗೆ ವಿವೋ T4R ಅಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ ಸೋನಿ IMX882 ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಎರಡನೇದು 2 ಮೆಗಾ ಪಿಕ್ಸೆಲ್ ಬೊಕೆ ಶೂಟರ್ ಇದೆ. ಹಾಗೆ ಇದರ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಎರಡು ಸ್ಮಾರ್ಟ್ ಫೋನ್ಸ್ ನ ರೇರ್ ಹಾಗೆ ಫ್ರಂಟ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಎರಡು ಫೋನ್ಸ್ ಮೇನ್ ಕ್ಯಾಮೆರಾದಲ್ಲಿ OIS ಸಪೋರ್ಟ್ ಸಿಗುತ್ತೆ. ಆದ್ರೆ ವಿವೋ T4R ಅಲ್ಲಿ ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಆದ್ರೆ ಮೋಟೋ G86 ಪವರ್ ಅಲ್ಲಿ ಕಲರ್ಸ್ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಡೀಟೇಲ್ಸ್ ಎರಡು ಫೋನ್ಸ್ ಅಲ್ಲಿ ಸೇಮ್ ಇದೆ. ಫ್ರಂಟ್ ವಿಡಿಯೋಸ್ ಕಡೆ ಬಂದ್ರೆ ಮೋಟೋ G86 ಪವರ್ ಅಲ್ಲಿ ವಿವೋ T4R ಗಿಂತ ಸ್ವಲ್ಪ ಜಾಸ್ತಿ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಎರಡೂ ಫೋನ್ಸ್ ಡಿಫರೆನ್ಸ್ ನೋಡಬಹುದು. ಹಾಗೆ ಫೋಟೋಸ್ ಬಗ್ಗೆ ಮಾತಾಡೋದಾದ್ರೆ ಎರಡು ಸ್ಮಾರ್ಟ್ ಫೋನ್ಸ್ ನಿಂದ ನೀವು ಡೇ ಲೈಟ್ ಅಲ್ಲಿ ಚೆನ್ನಾಗಿರೋ ಇಮೇಜಸ್ ನ ತೆಗಿಬಹುದು. ಅವುಗಳಲ್ಲಿ ಕಲರ್ಸ್ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ, ಡೈನಮಿಕ್ ರೇಂಜ್ ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಆದ್ರೆ ಮೋಟೋ G86 ಪವರ್ ಅಲ್ಲಿ ಸ್ಲೈಟ್ಲಿ ಬೂಸ್ಟೆಡ್ ಹಾಗೆ ಸ್ಯಾಚುರೇಟೆಡ್ ಇಮೇಜಸ್ ಬರುತ್ತೆ. ಡೀಟೇಲ್ಸ್ ಕೂಡ ಮೋಟೋ G86 ಪವರ್ ಅಲ್ಲಿ ಜಾಸ್ತಿ ಬರುತ್ತೆ. ಸ್ವಲ್ಪ ಝೂಮ್ ಮಾಡಿದ್ರೂ ಡೀಟೇಲ್ಸ್ ಏನೋ ಹಾಳಾಗೋದಿಲ್ಲ.
ಆದ್ರೆ ವಿವೋ T4R ಅಲ್ಲಿ ಝೂಮ್ ಮಾಡಿದ್ರೆ ಡೀಟೇಲ್ಸ್ ಕಾಣಿಸೋದಿಲ್ಲ. ಹಾಗೆ ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಆದ್ರೆ ಎಡ್ಜ್ ಡಿಟೆಕ್ಷನ್ ಮೋಟೋ G86 ಪವರ್ ಅಲ್ಲಿ ಚೆನ್ನಾಗಿದೆ. ವಿವೋನ ಕೆಲವು ಫೋಟೋಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿಲ್ಲ. ಡೀಟೇಲ್ಸ್ ಕೂಡ ಮೋಟೋ G86 ಪವರ್ ಅಲ್ಲಿ ಜಾಸ್ತಿ ಬರುತ್ತೆ. ಅದರಿಂದ ಕ್ಯಾಮೆರಾ ಎರಡು ಸ್ಮಾರ್ಟ್ ಫೋನ್ ಅಲ್ಲಿ ಚೆನ್ನಾಗಿದೆ. ಆದ್ರೆ ಮೋಟೋ G86 ಪವರ್ ಅಲ್ಲಿ ಸ್ಲೈಟ್ಲಿ ಬೆಟರ್ ಕ್ಯಾಮೆರಾ ಸಿಗುತ್ತೆ. ಯಾಕಂದ್ರೆ ಈ ಸ್ಮಾರ್ಟ್ ಫೋನ್ಸ್ ನಲ್ಲಿ ಒಂದು ಎಕ್ಸ್ಟ್ರಾ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಅಲ್ಟ್ರಾ ವೈಡ್ ಕ್ಯಾಮೆರಾನ ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದ್ರೆ ಮೋಟೋ G86 ಪವರ್ ನ ತಗೊಳ್ಳಿ. ಎರಡು ಫೋನ್ಸ್ ಇಂದ ತೆಗೆದ ಫೋಟೋಸ್ ಗಳನ್ನ ವಿಡಿಯೋಸ್ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ನೀವೇ ಚೆಕ್ ಮಾಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಕೊನೆಯದಾಗಿ ಇವುಗಳ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಮೋಟೋ G86 ಪವರ್ ಒಂದೇ ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB ರ್ಯಾಮ್, 128GB ಸ್ಟೋರೇಜ್. ಇದಕ್ಕೆ 17,999 ಆಗುತ್ತೆ. ಹಾಗೆ ವಿವೋ T4R 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಇದರ ಬೇಸ್ ವೇರಿಯಂಟ್ 8GB ರ್ಯಾಮ್, 128GB ಸ್ಟೋರೇಜ್ಗೆ 19,499 ಆಗುತ್ತೆ. ಹಾಗೆ ಎರಡು ಸ್ಮಾರ್ಟ್ ಫೋನ್ಸ್ ನ ಕ್ಯಾಮೆರಾ ಚೆನ್ನಾಗಿದೆ. ಆದ್ರೆ G86 ಪವರ್ ಸ್ಲೈಟ್ಲಿ ಬೆಟರ್ ಆಗಿದೆ. ಎರಡು ಸ್ಮಾರ್ಟ್ ಫೋನ್ಸ್ ನಲ್ಲಿ ಬೆಸ್ಟ್ ಡಿಸ್ಪ್ಲೇ ಸಿಗುತ್ತೆ. ಆದ್ರೆ G86 ಪವರ್ ಅಲ್ಲಿ ಬಿಗ್ ಬ್ಯಾಟರಿ ಇದೆ. ಹಾಗೆ ಎರಡು ಫೋನ್ಸ್ ನ ಡಿಸೈನ್ ಕೂಡ ತುಂಬಾ ಪ್ರೀಮಿಯಂ ಆಗಿದೆ. ಆದ್ರೆ ಈ ಎರಡರಲ್ಲಿ ಯಾವ ಸ್ಮಾರ್ಟ್ ಫೋನ್ ತಗೋಬೇಕು ಅಂತ ಅಂದ್ರೆ ನನ್ನ ಪ್ರಕಾರ ನಿಮ್ಗೆ ಬೆಸ್ಟ್ ಕ್ಯಾಮೆರಾ ಬೇಕು ಅಂತ ಅಂದ್ರೆ ಮೋಟೋ G86 ಪವರ್ ನ ತಗೋಬಹುದು. ಇದರಲ್ಲಿ ಒಂದು ಎಕ್ಸ್ಟ್ರಾ ಅಲ್ಟ್ರಾ ವೈಡ್ ಕ್ಯಾಮೆರಾ ಕೂಡ ಸಿಗುತ್ತೆ. ಜೊತೆಗೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮ್ಗೆ ಬೆಟರ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರಲ್ಲಿ ಬೆಟರ್ ಕನೆಕ್ಟಿವಿಟಿ ಸಿಗುತ್ತೆ. ಆದ್ರೆ ಮೋಟೋ G86 ಪವರ್ ಕಂಪ್ಯಾರಿಸನ್ ಅಲ್ಲಿ ವಿವೋ T4R ಅಲ್ಲಿ ನಿಮ್ಗೆ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇದರಲ್ಲಿ UFS ಸ್ಕೋರ್ ಜಾಸ್ತಿ ಇದೆ, ANTUTU ಸ್ಕೋರ್ ಇದೆ, CPU ಥ್ರಾಟಲ್ ಜಾಸ್ತಿ ಇದೆ. ಇದರಲ್ಲಿ ನೀವು ಮಲ್ಟಿ ಟಾಸ್ಕಿಂಗ್ ಅಥವಾ ಹೆವಿ ಟಾಸ್ಕ್ ನ ಆರಾಮಾಗಿ ಮಾಡಬಹುದು. ನಿಮ್ಗೆ ಬೆಟರ್ ಪರ್ಫಾರ್ಮೆನ್ಸ್ ಬೇಕು ಅಂತ ಅಂದ್ರೆ ವಿವೋ T4R ನ ತಗೊಳ್ಳಿ. ಆದ್ರೆ ಇದರಲ್ಲಿ ಸ್ವಲ್ಪ ಕಡಿಮೆ mAh ಬ್ಯಾಟರಿ ಇದೆ. UI ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲ. ಕ್ಯಾಮೆರಾ ಕ್ವಾಲಿಟಿ ಆವರೇಜ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಮೋಟೋರೋಲಾ G86 ಪವರ್ ವರ್ಸಸ್ ವಿವೋ T4R ನ ಕಂಪ್ಯಾರಿಸನ್ ಮಾಡಿ ಹೇಳಿದೀನಿ. ಈ ಎರಡು ಫೋನ್ಸ್ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲ್ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.